ಗೋವಾ. ಸಾಲಗಾರರ ಕಣ್ಣಿಗೆ ಸಿಗಾಕೊಳ್ದೆ ಹೋದ್ರೆ ಸಾಕು. ಸದ್ಯ ಯಾರು ಕಾಣ್ತಾ ಇಲ್ಲ. ನನ್ನ ಮಕ್ಕಳಲ್ಲೇ ಗೋವಾದಲ್ಲಿ 6 ತಿಂಗಳಿಂದ ದುಡ್ದಿದ್ನೆಲ್ಲ ಕಿತ್ಕೊಂಡು ಹೋಗ್ಬಿಟ್ರಲ್ಲ. ಅಂಡರ್ವೇರ್ ಒಂದು ಬಿಟ್ಟವ್ರೆ. ಈಗ ನಮಗೆ ಶೆಟ್ರು ಒಬ್ಬರೇ ಗತಿ. ಏನ್ ಮಾಡೋದು? ಅಂಕೋಲ್ ಅಂಕಲ್, ಶೆಟ್ರ್ ಅಂಕಲ್. ಯಾವನ ಒಂದು ಭಿಕ್ಷುಕ? ನೀನು ಸತ್ತ ಇಲ್ವೇನೋ? ಅಂಕಲ್, ನೀನು ಸತ್ತು ನಿನ್ನ ವೈಕುಂಠ ಸಮಾರಾಧನೆ ತಿಥಿ ಊಟ ತಿಂದೆ ನಾನಂತೂ ಸಾಯಲ್ಲ. ಅದಿರ್ಲಿ, ಎಲ್ಲಿ ಒಂದು 5,000 ರೂಪಾಯಿ. 5,000 ಯಾಕೋ? ಯಾಕಾರಿ ಸ್ವಾಮಿ, ನನ್ನ ಬೇರ್ ಬಾಡಿನ ನೋಡಿ ನೀನ್ ಟೆಂಪ್ಟ್ ಆಗ್ಬಿಟ್ಟಿದ್ಯಾ. ನಿನ್ನ ಜೊತೆ ನಮ್ಮ ಅಪಾರ್ಟ್ಮೆಂಟ್ ಇಲ್ಲಿರೋ 32 ಜನ ಆಂಟಿಜಿರ್ನ ನಾನು ಮೇಂಟೈನ್ ಮಾಡ್ಬೇಕಲ್ಲ, ಅದಕ್ಕೆ ಕೊಡಪ್ಪ. ಕೊಡ್ತೀಯ ಇಲ್ವಾ? ನಿಂದೇನ ನಿಂದು? ಕೊಡಮ್ಮ. 1 2 3 4 5 6 7 8 9 ಸಿಡಿಯಲ್ಲಿ ಮಡಗಿದ್ಯಾ? ಕೊಟ್ಬಿಡಪ್ಪ. ನಿನ್ ಕಾಲಿಗೆ ಬೀಳ್ತೀನಿ ಕಣಲ್ಲೋ, ದಯವಿಟ್ಟು. ಅದೇ ನನ್ನ ಬಿಸ್ನೆಸ್, ಅದನ್ನೇ ಕೊಟ್ಬಿಡು ಅಂದ್ರೆ ಹೆಂಗಮ್ಮ? ಒಂದ್ ಕೆಲಸ ಮಾಡು, ತಗೊಳಪ್ಪ. ಇದರಲ್ಲಿ 6 ತಿಂಗಳು ನಮ್ಮ ಮನೆ ಬಾಡಿಗೆ, 6 ತಿಂಗಳಿಗೆ ನನಗೆ ಏನೇನು ಬೇಕೋ ಸಾಮಗ್ರಿಗಳ ಲಿಸ್ಟ್ ಇದೆ. ಇದನ್ನೆಲ್ಲ ಕರೆಕ್ಟಾಗಿ ತಂದು ಕೊಟ್ಬಿಡು. ಇಲ್ಲ ಅಂದ್ರೆ ನಿಂದು ನಿಮ್ಮ ಮನೆ ಕೆಲಸದವಳ ರಾಸಲೀಲೆನ ಇಡೀ ಅಪಾರ್ಟ್ಮೆಂಟ್ಗೆ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ನ ಲೈವ್ ಟೆಲಿಕಾಸ್ಟ್ ಮಾಡ್ದಂಗ್ ಮಾಡ್ಬಿಡ್ತೀನಿ. ಯೋಚನೆ ಮಾಡು. ಸುಮ್ನಿರೋ, ನಿನ್ಗೆ ಏನ್ ಬೇಕು ನಾನು ಕೊಡ್ತೀನಿ ಕಣೋ. ಕಾಲ್ ಮುಗಿತೀನಿ ಕಣೋ, ಪ್ಲೀಸ್ ಕಣೋ, ಪ್ಲೀಸ್ ಕಣೋ. ಅಯ್ಯೋ ದೇವ್ರೇ, ನಾನ್ ದುಡ್ಡೆಲ್ಲ ನನ್ನ ಹೆಂಡತಿ ಮಕ್ಕಳಿಗಿಂತ ಹೆಚ್ಚಾಗಿ ಇವನಿಗೆ ಖರ್ಚು ಮಾಡಂಗಾಯ್ತಲ್ಲಪ್ಪ. ನಾನ್ ಕಾಪಾಡೋರು ಯಾರಪ್ಪ? ಒಂದು ನಾಯಿನೂ ಕಾಪಾಡಲ್ಲ. ಅಣ್ಣ, ಇಷ್ಟ ದಿನ ಎಲ್ಲೋಗ್ಬಿಟ್ಟಿದ್ರಿ ಅಣ್ಣ? ಗೋವಾದಲ್ಲಿ ಒಂದು ಸ್ಪೆಷಲ್ ಬ್ರಾಂಚ್ ಓಪನ್ ಮಾಡಿದೀನಿ ಕಣ್ರು. ಕೋಮಲ ಆಂಟಿ, ಕಮಲ ಆಂಟಿ, ನಯನ್ ಆಂಟಿ, ಫಾತಿಮಾ ಆಂಟಿ ಇವರೆಲ್ಲ ಹೆಂಗಿದಾರ? ಫಸ್ಟ್ ಗ್ರೋತಿಂಗು ರೇಖಾ, ಸೋನಾ, ಸೀಮಾ, ಟೀನಾ, ಮೀನಾ. ಸ್ಲೋ ಗ್ರೋತ್ ಡಬ್ಬಾ. ಯಾರೋ ಈ ಜಿಲೇಬಿ. ಅಣ್ಣ, ಆ ಸಾಫ್ಟ್ವೇರ್ ಸಾಮೂನ್ ಹೆಂಡತಿ ಅಣ್ಣ, ಮದುವೆ ಆಗಿ 2-3 ತಿಂಗಳಾಯ್ತು. ಏನೋ ಅವನಿಗೂ ಇವಳಿಗೂ ಸರಿ ಇಲ್ಲ ಅನ್ಸುತ್ತಣ್ಣ. ಎಲ್ಗೂ ಒಟ್ಟಿಗೆ ಹೋಗಲ್ಲ ಬರಲ್ಲ. ಗಂಡ ಹೆಂಡತಿ ಇದ್ದಂಗೆ ಇಲ್ವಲ್ಲಣ್ಣ. ಅಯ್ಯಯ್ಯೋಲೇ, ಇಂಥ ಸುಂದರವಾದ ಹುಡುಗಿರಿಗೆ ನಮ್ಮಂತ ಯಂಗ್ಸ್ಟರ್ ಸೆಕೆಂಡ್ ಬೇಕಾಗಿರೋದು. ಅವ್ರ ಗಂಡ ಸ್ಯಾಮ ಡಬ್ಬ ನನ್ನ ಮಗ ಕಣೋ. ಅವ್ರನ್ನ ಮುಖ ನೋಡ್ರು ಹಳೆ ಕಂಪ್ಯೂಟರ್ ಮಾನಿಟರ್ ಇದ್ದಂಗಿದೆ. ಇವಳನ್ನ ಹೆಂಗಾದ್ರೂ ಮಾಡಿ ಇವತ್ತೇ ಪಟಾಯಿಸಿ ನನ್ನ ಪಟ್ಟ ದರಸಿ ಮಾಡ್ಕೊಂಡ್ಬಿಡ್ಬೇಕು. ಲೇ ಮಾದ, ಹೋಗ ಸೀದಾ. ಎಲ್ಲಿಗಣ? ಲೇ, ಅವಳು ಮನೆ ಕೇಬಲ್ನ ಕಟ್ ಮಾಡಿದ್ರೆ. ಎಕ್ಸ್ಕ್ಯೂಸ್ ಮೀ. ಹಾಯ್, ಹಲೋ, ಮೈ ನೇಮ್ ಇಸ್ ಆಂಟಿ. ಸಾರಿ, ಮಹೇಶ್ ಅಂತ. ನಾನು ಈ ಅಪಾರ್ಟ್ಮೆಂಟ್ನ ಸಮಾಜ ಹಾಗೂ ಹೆಣ್ಣು ಮಕ್ಕಳ ಕಲ್ಯಾಣ ಸಚಿವ ಇದ್ದಂಗೆ. ನಿಮ್ಮ ಮನೇಲಿ ಕೇಬಲ್ ಪ್ರಾಬ್ಲಮ್ ಇದೆಯಂತೆ. ಈಸ್ ಇಟ್ ಸೊ? ಗೊತ್ತಿಲ್ಲ. ಅಯ್ಯೋ, ಹಂಗೆ ಮಾಡ್ಬಿಟ್ರೆ ಹೆಂಗೆ? ನೋಡಿ, ನೀವು ಬಾಗ್ಲಾಕ್ಬಿಟ್ರೆ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ. ಯಾಕೆಂದ್ರೆ ನಿಮ್ಮ ಮನೇಲಿ ಕೇಬಲ್ ಕಟ್ಟಾದ್ರೆ ನಮ್ಮ ಮನೇಲಿ ಟಿವಿ ಬರಲ್ಲ. ಇದು ಒಂಥರ ಸಿಯಾಮಿ ಟ್ವಿನ್ಸ್ ಇದ್ದಂಗೆ ಅಂಟಕೊಂಡ್ಬಿಟ್ಟಿರುತ್ತೆ. ಅದನ್ನ ಕಟ್ ಮಾಡಿ ತೆಗೆದ್ರೆ ಮಾತ್ರ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಗಿವ್ ಮಿ 2 ಮಿನಿಟ್ಸ್, ಓನ್ಲಿ 2 ಮಿನಿಟ್ಸ್ ಅಲ್ಲಿ ಎಲ್ಲ ಸರಿ ಮಾಡ್ಬಿಡ್ತೀನಿ. ಓಕೆ, ಪ್ಲೀಸ್ 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 2 ಮಿನಿಟ್ಸ್. ಥ್ಯಾಂಕ್ ಯು. ನಿಮ್ಮ ಮನೆ ಒಳಗೆ ಜಾಗ ಕೊಟ್ಟರೆ ಸಾಕು, ಮಿಕ್ಕಿದ್ದು ಎಲ್ಲೆಲ್ಲ ಜಾಗ ಇದೆಯೋ ಅಲ್ಲೆಲ್ಲ ನನಗೆ ತೂರ್ಕೊಂಡ್ಬಿಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. 1 ಮಿನಿಟ್. ಈ ಕೇಬಲ್ ಕಾರ್ಯಾಚರಣೆಯನ್ನು ಎಲ್ಲಿಂದ ಸ್ಟಾರ್ಟ್ ಮಾಡಲಿ? ಬೇರೆ ಇಸ್ ದ ಕೇಬಲ್? ಎಸ್, ಇಟ್ಸ್ ಯರ್. ಥ್ಯಾಂಕ್ ಯು. ಸಾರಿ, ಆ್ಯಂಟ್ ತುಂಬ ಅಫಿಷಿಯಲ್ ಆಗಿದೆ. ಡೀಸೆಂಟಾಗಿ ಪಿಕಪ್ ಮಾಡ್ಬೇಕು. ಎಸ್, ಬಾಬಾ. ಹಲೋ ಹಲೋ, ಲೇ, ಕನೆಕ್ಷನ್ ನೋಡು. ಅಣ್ಣ, ನಾ ಕಲೆಕ್ಷನ್ ಕೊಟ್ರೆ ನೀ ಕರೆಕ್ಟಾಗಿ ಪಟಾಯಿಸ್ಯಾ? ಲೇ, ಆಲ್ರೆಡಿ ನನ್ನ ಬಾಡಿಲಿ 440 ವಾಟ್ಸ್ ಕರೆಂಟ್ ಹೊಡಿತಾ ಇದೆಯೋ. ಬೇಗ ಕಣೋ, ನೀನು ಕನೆಕ್ಟ್ ಮಾಡುವ, ನಾನು ಕನೆಕ್ಷನ್ ಕೊಡ್ತೀನಿ. ಓಕೆ ಅಣ್ಣ. ರೆಡಿ ಆಗೋಯ್ತು. ಎಸ್, ಸೂಪರ್. ಥ್ಯಾಂಕ್ ಯು. ಬರಲಾ? ಥ್ಯಾಂಕ್ ಯು. ಈ ಮನೇಲಿ ಏನೋ ಪ್ರಾಬ್ಲಮ್ ಇರೋ ಥರ ಇದೆಯಲ್ಲ ಅಲ್ವಾ? ಯಾಕೆಂದರೆ ಎಲ್ಲ ಡಲ್ಲಾಗಿದೆ. ಯಾಕೆ 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 ಗೊತ್ತಾ? ನೀವು ಡಲ್ಲಾಗಿದ್ದೀರಾ, ಅದಕ್ಕೆ.
ಮೇಡಮ್ ನಾನು ಹಿಂಗೆ ಹೇಳ್ತೀನಿ ಅಂತ ನೀವು ಬೇಜಾರು ಮಾಡ್ಕೋಬೇಡಿ. ನೀವು ನಿಮ್ಮ ಹಸ್ಬೆಂಡು ಸ್ವಲ್ಪ ಅಷ್ಟಕ್ಕಷ್ಟೇ ಐ ಮೀನ್ ಸಾರಿ ಫ್ಯಾಮಿಲಿಲಿ ಒಂಚೂರು ಸರಿ ಇಲ್ಲ ಅಂತ ನಮಗೆಲ್ಲ ಗೊತ್ತಾಗ್ಬಿಡುತ್ತೆ. ನೋಡಿ, ಮನೇಲಿ 1000 ಪ್ರಾಬ್ಲಮ್ ಇರ್ಬೋದು, ಆದರೆ ಹೆಣ್ಮಕ್ಳ ಮುಖದಲ್ಲಿ ಆ ಕಳೆ ಇದೆಯಲ್ಲ, ಈ ನಂದಿನಿ ಹಾಲು ಸ್ಟೋಮಲ್ಲಿ ಉಕ್ಕದಂಗೆ ಹಂಗೇ ಉಕ್ಕುತ್ತಾ ಇರಬೇಕು. ಆವಾಗಲೇ ಪೀತಾಂಬರಿ ಪೌಡ್ರ್ ಹಾಕಿ ಪಾತ್ರೆನ ತೊಳೆದಂಗೆ ಮನೆ ಫುಲ್ ಪಳ 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 ಅಂತ ಹೊಳಿತಾ ಇರ್ತದೆ. ಏನೋ ನನಗೆ ಗೊತ್ತಿದ್ದು ಚಿಕ್ಕ ಹುಡುಗ ಹೇಳಿದ್ನಪ್ಪ. ನೋಡಿ, ನೀವು ಅಂದರೆ ನಿಮಗೇನು ಸಿಗ್ಲಿಲ್ವಾ ಅದನ್ನು ನಾನು ಕೊಡ್ತೀನಿ, ಪ್ಲೀಸ್. ಏನಾಯ್ತು? ಏನಾಯ್ತು? ಇದೇ ಸರಿಯಾದ ಟೈಮ್ ಆಚೆ ಹಾಕ್ಸೋದಿಕ್ಕೆ. ಕರೆಕ್ಟ್. ಹಲೋ, ನಮ್ಮ ಅಪಾರ್ಟ್ಮೆಂಟಲ್ಲಿ ಒಬ್ಬನಿಗೆ ಹುಚ್ಚಿಡ್ದಿದೆ. ದಯವಿಟ್ಟು ಆದಷ್ಟು ಬೇಗ ಒಂದು ಆಂಬ್ಯುಲೆನ್ಸ್ನ ಕಳಿಸ್ಕೊಡಿ. ಬೇಗ. ಬಾ.